ನಿನಗೆ ಸ್ವಾಗತ ಕೋರುತ್ತೇನೆ. ಕಳೆದ ಕ್ಲಾಸ್ನಲ್ಲಿ ಬೌದ್ಧ ಧರ್ಮದ ಸಂಸ್ಥಾಪಕನಾಗಿದ್ದ ಗೌತಮ್ ಬುದ್ಧನ ಬೋಧನೆಗಳು ಅಥವಾ ಗೌತಮ್ ಬುದ್ಧನ ತತ್ವಗಳು ಅಥವಾ ಉಪದೇಶಗಳ ಬಗ್ಗೆ ತಿಳಿದುಕೊಂಡು ಇಂದು ನಾವು ಭಾರತದ ಸಾಮ್ರಾಜ್ಯಗಳಲ್ಲಿಯೇ ಪ್ರಮುಖ ಸಾಮ್ರಾಜ್ಯವೆಂದರೆ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯರ ಇತಿಹಾಸವನ್ನು ಅರಿಯಲು ಮೂಲಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ. ನಂತರ ಮೌರ್ಯ ಸಾಮ್ರಾಜ್ಯದ ಅರಸರಾದ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕ ಇವರ ಜೀವನ, ಸೈನಿಕ ಮತ್ತು ಕೊಡುಗೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಮೌರ್ಯ ಅರಸರ ಕಾಲದಲ್ಲಿ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಕಂಡುಬರಲಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಅದರಲ್ಲಿ ಮೌರ್ಯ ಸಾಮ್ರಾಜ್ಯ ಮೊದಲನೇದಾಗಿ ಪೀಠಿಕೆ. ಈ ಹಿಂದೆ ತಿಳಿಸಿರುವಂತೆ ಕೌಟಿಲ್ಯನು ಧನಂದನ ಕಾಲದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದನು. ಒಂದು ಸಲ ಸಭೆ ನಡೆದಾಗ ಆ ಸಂದರ್ಭದಲ್ಲಿ ಧನನಂದನು ತನಗೆ ಅವಮಾನ ಮಾಡಿದ್ದಾನೆ ಎಂಬ ತಪ್ಪು ಸಂದೇಶವನ್ನು ಕೌಟಿಲ್ಯನು ಮಾಡಿಕೊಂಡನು. ಆಗ ಕೌಟಿಲ್ಯನು ನಂದ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡೋದಾಗಿ ಪ್ರತಿಜ್ಞೆ ಮಾಡಿದನು. ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಚಂದ್ರಗುಪ್ತನ ನೇತೃತ್ವದಲ್ಲಿ ಮೊದಲನೇ ಬಾರಿ ದಾಳಿಯಲ್ಲಿ ಸೋಲನ್ನು ಅನುಭವಿಸಿದರೂ ಕೂಡ ಎರಡನೆಯ ದಾಳಿಯಲ್ಲಿ ಗೆಲುವನ್ನು ಸಾಧಿಸಿ ನಂತರ ಕೌಟಿಲ್ಯನು ಚಂದ್ರಗುಪ್ತನನ್ನೇ ಮೌರ್ಯ ಸಾಮ್ರಾಜ್ಯದ ಅರಸನಾಗಿ ನೇಮಿಸಿದನು. ಚಂದ್ರಗುಪ್ತ ಮೌರ್ಯನು ಆಳ್ವಿಕೆಯನ್ನು ನಡೆಸುತ್ತಿರುವಾಗ ಹಲವು ರಾಜ್ಯಗಳನ್ನು, ಪ್ರದೇಶಗಳನ್ನು ಗೆದ್ದುಕೊಂಡನು. ಅದೇ ರೀತಿಯಾಗಿ ಅವನ ಮಕ್ಕಳಾದ ಬಿಂದುಸಾರ ಮತ್ತು ಅಶೋಕರು ಕೂಡ ಹಲವು ರಾಜ್ಯ ಪ್ರದೇಶಗಳನ್ನು ಗೆದ್ದುಕೊಂಡು ತಮ್ಮ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡರು. ಮೌರ್ಯ ಅರಸರು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ ಮೌರ್ಯ ಅರಸರು ತಮ್ಮ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಪಾಟ್ಲಿಪುತ್ರವು ಮೌರ್ಯ ಅರಸರ ರಾಜಧಾನಿಯಾಗಿತ್ತು. ನಂತರ ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲು ಮೂಲಾಧಾರಗಳು ಯಾವ ರೀತಿಯಾಗಿ ಸಹಾಯಕವಾಗಿವೆ. ಮೌರ್ಯ ಇತಿಹಾಸವನ್ನು ಅರಿಯಲು ಅನೇಕ ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಸಹಾಯಕವಾಗಿವೆ. ಅಶೋಕನನ್ನು ಶಾಸನಗಳ ಪಿತಾಮಹನೆಂದು ಕರೆಯಲಾಗಿದೆ. ಅಶೋಕನು ಕೊಪ್ಪಳದ ಗವಿಮಠ, ಸಿದ್ದಾಪುರ, ರಾಯಚೂರು, ಮಸ್ಕಿ, ಪಾಲ್ಕಿಗುಂಡ, ದೌಲಿ, ನೇಪಾಳ, ಲುಂಬಿನವನ, ಸಾರನಾಥ ಇನ್ನೂ ಮುಂತಾದ ಹಲವು ಪ್ರದೇಶಗಳಲ್ಲಿ ಶಾಸನಗಳನ್ನು ಹೊರಡಿಸಿದನು. ಆ ಕಾರಣಕ್ಕಾಗಿ ಅಶೋಕನನ್ನೇ ಶಾಸನಗಳ ಪಿತಾಮಹನೆಂದು ಕರೆಯಲಾಗಿದೆ. ಅಶೋಕನ ಶಾಸನಗಳು ಕೂಡ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನು ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಅದೇ ರೀತಿಯಾಗಿ ಸಾಹಿತ್ಯಿಕ ಮೂಲಾಧಾರಗಳಿಂದಲೂ ಕೂಡ ಮೌರ್ಯ ಅರಸರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಅವುಗಳಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ತನೀಸನ ಇಂಡಿಕಾ, ವಿಶಾಖದತ್ತನ ಮುದ್ರಾಕ್ಷರ ಈ ಎಲ್ಲ ಗ್ರಂಥಗಳು ಮೌರ್ಯ ಅರಸರಾದ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ ಮತ್ತು ಅಶೋಕರ ಜೀವನ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ನಂತರ ಮೌರ್ಯ ಸಾಮ್ರಾಜ್ಯದ ಮೂಲ ಪುರುಷ ಆದ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 320ರಿಂದ ಕ್ರಿಸ್ತಪೂರ್ವ 298ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಅದರಲ್ಲಿ ಮೊದಲನೇದಾಗಿ ಪೀಠಿಕೆ. ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತನು ಮೌರ್ಯ ಸಾಮ್ರಾಜ್ಯದ ಅರಸನಾದನು. ಆ ಕಾರಣಕ್ಕಾಗಿ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನನ್ನೇ ತನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿಕೊಂಡನು. ಚಂದ್ರಗುಪ್ತ ಮೌರ್ಯನು ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ಮತ್ತು ಹೊರದೇಶಗಳ ಗೆದ್ದುಕೊಂಡು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು. ಚಂದ್ರಗುಪ್ತ ಮೌರ್ಯನು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ
ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾನೆ. ನಂತರ ರೋಮನಿಕ್ 2 ಚಂದ್ರಗುಪ್ತ ಮೌರ್ಯನ ಜೀವನ. ಚಂದ್ರಗುಪ್ತ ಜನನದ ಬಗ್ಗೆ ಮತ್ತು ಇವನ ತಂದೆ ತಾಯಿಗಳ ಬಗ್ಗೆ ಇತಿಹಾಸಕಾರರಲ್ಲಿ ಒಮ್ಮತದ ಅಭಿಪ್ರಾಯ ಕಂಡುಬಂದಿಲ್ಲ. ಭಿನ್ನಾಭಿಪ್ರಾಯಗಳು ಕಂಡುಬರಲಾಗಿದೆ. ಒಂದು ಉಲ್ಲೇಖದ ಪ್ರಕಾರ ಪಿಪ್ಪಿಲಿ ವನದ ಮೌರ್ಯ ಮನೆತನಕ್ಕೆ ಸೇರಿದವನೆಂದು ಹೇಳಲಾಗಿದೆ. ಆ ಸಂದರ್ಭದಲ್ಲಿ ಅವನ ತಾಯಿ ಮೂರಾಳು ಸಮಾಜಕ್ಕೆ ಹೆದರಿ ಗಂಡು ಮಗುವಿಗೆ ಜನ್ಮ ನೀಡಿ ನದಿಯ ಕೊಳದಲ್ಲಿ ಬಿಟ್ಟು ಹೋದಳು. ಆಗ ಚಂದ್ರ ಎಂಬ ಎತ್ತು ಆ ಮಗುವನ್ನು ಬದುಕಿಸಿತು. ಆ ಕಾರಣಕ್ಕಾಗಿ ಈ ಮಗುವಿಗೆ ಚಂದ್ರಗುಪ್ತ ಎಂಬ ಹೆಸರು ಬರಲು ಕಾರಣವಾಯಿತು. ಈ ಮಗುವನ್ನು ಬೇಡನು ಜೋಪಾನ ಮಾಡಿದನು. ನಂತರ ಬೇಡನು ಇವನಿಗೆ ದನ ಕಾಯುವ ಕೆಲಸವನ್ನು ನೀಡಿದನು. ಒಂದು ಸಲ ಚಂದ್ರಗುಪ್ತನು ದನ ಕಾಯುವ ಕೆಲಸದಲ್ಲಿ ನಿರತನಾಗಿದ್ದಾಗ ಆ ಸಂದರ್ಭದಲ್ಲಿ ತನ್ನ ಮಿತ್ರನೊಂದಿಗೆ ನ್ಯಾಯಬದ್ಧವಾದ ಆಟವನ್ನು ಆಡುತ್ತಿದ್ದನು. ಇದನ್ನು ಕಣ್ಣಾರೆ ನೋಡಿದ ಕೌಟಿಲ್ಯನು ನಂದ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡುವ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಆಗ ಕೌಟಿಲ್ಯನು ಬೇಡನಿಗೆ ಅಪಾರವಾದ ಹಣವನ್ನು ನೀಡಿ ಚಂದ್ರಗುಪ್ತನನ್ನು ಖರೀದಿ ಮಾಡಿದನು. ಕೌಟಿಲ್ಯನು ಚಂದ್ರಗುಪ್ತನನ್ನು ತಕ್ಷಶಿಲೆಯಲ್ಲಿ ಶಿಕ್ಷಣ ಮತ್ತು ಸೈನಿಕ ತರಬೇತಿಯನ್ನು ಕೊಡಿಸಿದನು. ಚಂದ್ರಗುಪ್ತನು ಕೌಟಿಲ್ಯನ ಬೆಂಬಲದೊಂದಿಗೆ ಧನನಂದನ ಮೇಲೆ ದಾಳಿ ಮಾಡಿದನು. ಮೊದಲನೇ ಯುದ್ಧದಲ್ಲಿ ಕೌಟಿಲ್ಯ ಮತ್ತು ಚಂದ್ರಗುಪ್ತರು ಸೋಲನ್ನು ಅನುಭವಿಸಿದರು. ಆಗ ಧನನಂದನು ಚಂದ್ರಗುಪ್ತ ಮತ್ತು ಕೌಟಿಲ್ಯರಿಗೆ ಕಾರಾಗೃಹ ಶಿಕ್ಷೆ ನೀಡಿದ್ದು ಅಲ್ಲದೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು. ಅದೃಷ್ಟವಶಾತ್ ಕೌಟಿಲ್ಯ ಮತ್ತು ಚಂದ್ರಗುಪ್ತರು ಆ ಕಾರಾಗೃಹದಿಂದಲೇ ತಪ್ಪಿಸಿಕೊಂಡು ಬಂದರು. ನಂತರ ಎರಡನೆಯ ಪ್ರಯತ್ನದಲ್ಲಿ ಕೌಟಿಲ್ಯನು ಚಂದ್ರಗುಪ್ತನ ನೇತೃತ್ವದಲ್ಲಿ ಧನನಂದನ ಮೇಲೆ ದಾಳಿ ಮಾಡಿ ಈ ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸಲಾಯಿತು. ನಂತರ ಕೌಟಿಲ್ಯನು ಚಂದ್ರಗುಪ್ತನನ್ನು ಮೌರ್ಯ ಸಾಮ್ರಾಜ್ಯದ ಅರಸನಾಗಿ ನೇಮಿಸಿದನು. ಅರಸನಾಗಲು ಕೌಟಿಲ್ಯನು ಕಾರಣನಾಗಿದ್ದರಿಂದ ಆ ಕಾರಣಕ್ಕಾಗಿ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನನ್ನೇ ತನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸಿಕೊಂಡನು. ಚಂದ್ರಗುಪ್ತ ಮೌರ್ಯನು ಪಂಜಾಬ, ಮಗಧ, ಸೆಲ್ಯೂಕಸ್ನೊಂದಿಗೆ ಉತ್ತರ ಭಾರತದ, ದಕ್ಷಿಣ ಭಾರತದ ಮತ್ತು ಹೊರ ರಾಷ್ಟ್ರಗಳನ್ನು ಗೆದ್ದುಕೊಂಡು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು. ಕೊನೆಗೆ ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಚಂದ್ರಗುಪ್ತನು ಸಿಂಹಾಸನವನ್ನು ತ್ಯಜಿಸಿ ಭದ್ರಬಾಹು ಪ್ರಭಾವಕ್ಕೆ ಒಳಗಾಗಿ ಆಗ ಜೈನ ಮುನಿಯಾದ ಭದ್ರಬಾಹುನ ಪ್ರಭಾವಕ್ಕೆ ಒಳಗಾದ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದನು. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಶ್ರವಣ ಬೆಳಗೊಳದಲ್ಲಿ ಕಳೆದನು. ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ 300ರಲ್ಲಿ, ಇನ್ನು ಕೆಲವು ಪುಸ್ತಕದಲ್ಲಿ ಕ್ರಿಸ್ತಪೂರ್ವ 298ರಲ್ಲಿ ಸಲ್ಲೇಖನ ಆಚರಿಸಿ ಮರಣ ಹೊಂದಿದನು. ಚಂದ್ರಗುಪ್ತ ಮೌರ್ಯನು ನೆಲೆಸಿದ್ದ ಬೆಟ್ಟವು ಚಂದ್ರಗಿರಿ ಎಂದು ಹೆಸರಾಗಿದೆ. ಅಲ್ಲಿ ಚಂದ್ರಗುಪ್ತನ ಬಸದಿಯನ್ನು ನಿರ್ಮಿಸಲಾಗಿದೆ. ನಂತರ ಚಂದ್ರಗುಪ್ತ ಮೌರ್ಯನ ಸೈನಿಕ ಸಾಧನೆಗಳು ಅಥವಾ ದಂಡಯಾತ್ರೆಗಳು. ಅದರಲ್ಲಿ ಮಗಧದ ಮೇಲೆ ದಾಳಿ. ಚಂದ್ರಗುಪ್ತನು ಕೌಟಿಲ್ಯನ ಬೆಂಬಲದೊಂದಿಗೆ ಮಗಧ ರಾಜನಾದ ಧನನಂದನ ಮೇಲೆ ದಾಳಿ ಮಾಡಿದನು. ಈ ಯುದ್ಧದಲ್ಲಿ ಧನನಂದನು ಗೆಲುವನ್ನು ಸಾಧಿಸಿ ಚಂದ್ರಗುಪ್ತ ಮತ್ತು ಕೌಟಿಲ್ಯನು ಸೆರೆ ಹಿಡಿದು ಕಾರಾಗೃಹದಲ್ಲಿ ಇರಿಸಿ ಮರಣದಂಡನೆ ಶಿಕ್ಷೆಗೆ ಒಳಪಡಿಸಿದನು. ಅದೃಷ್ಟವಶಾತ್ ಚಂದ್ರಗುಪ್ತ ಮತ್ತು ಕೌಟಿಲ್ಯರು ಆ ಕಾರಾಗೃಹದಿಂದ ತಪ್ಪಿಸಿಕೊಂಡು ಬಂದರು. ಮತ್ತೆ ಎರಡನೆಯ ಬಾರಿಗೆ ಚಂದ್ರಗುಪ್ತನು ಕೌಟಿಲ್ಯನ ಬೆಂಬಲದೊಂದಿಗೆ ಮಗಧ ರಾಜ್ಯದ ಮೇಲೆ ದಾಳಿ ಮಾಡಿದನು. ಈ ಎರಡನೆಯ ದಾಳಿಯಲ್ಲಿ ಚಂದ್ರಗುಪ್ತನು ಧನನಂದನನ್ನು ಕೊಂದು ಹಾಕಿದನು. ನಂತರ ಕೌಟಿಲ್ಯನೇ ಚಂದ್ರಗುಪ್ತನನ್ನು ಮೌರ್ಯ ಸಾಮ್ರಾಜ್ಯದ ಅರಸನಾಗಿ ನೇಮಿಸಿದನು. ಚಂದ್ರಗುಪ್ತ ಮೌರ್ಯನು
ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ಹೊರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದನು. ಕೌಟಿಲ್ಯನ ಬೆಂಬಲದಿಂದ ಚಂದ್ರಗುಪ್ತ ಮೌರ್ಯನು ಹೊರ ರಾಷ್ಟ್ರಗಳಾದ ಕಂದಹಾರ, ಕಾಬೂಲ್, ಅಫ್ಘಾನಿಸ್ತಾನ್, ಬ್ಯಾಕ್ಟ್ರಿಯಾ ಇನ್ನೂ ಮುಂತಾದ ಹೊರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದನು. ಆ ಎಲ್ಲ ಹೊರ ರಾಷ್ಟ್ರಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು. ನಂತರ ಚಂದ್ರಗುಪ್ತ ಮೌರ್ಯನ ಪ್ರಮುಖ ಸೈನಿಕ ಸಾಧನೆ ಎಂದರೆ ಸೆಲ್ಯೂಕಸನೊಂದಿಗೆ ಯುದ್ಧ. ಗ್ರೀಕ್ ದೇಶದ ರಾಜನಾದ ಅಲೆಕ್ಸಾಂಡರ್ ಭಾರತದ ವಾಯುವ್ಯ ಭಾಗಗಳನ್ನು ಗೆದ್ದು ಅವುಗಳ ಆಳ್ವಿಕೆಗೆ ತನ್ನ ಪ್ರತಿನಿಧಿಗಳನ್ನು ನೇಮಿಸಿದನು. ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ನು ಚಂದ್ರಗುಪ್ತ ಮೌರ್ಯನನ್ನು ಸೋಲಿಸಿದನು. ಅಲೆಕ್ಸಾಂಡರ್ನ ಮರಣದ ನಂತರ ಮಧ್ಯ ಏಷ್ಯಾದ ಗ್ರೀಕ್ ಸಾಮ್ರಾಜ್ಯವು ಸೆಲ್ಯೂಕಸನ ಆಧಿಪತ್ಯಕ್ಕೆ ಒಳಪಡಲಾಗಿತ್ತು. ಅಲೆಕ್ಸಾಂಡರ್ ಗೆದ್ದಿದ್ದ ಪ್ರದೇಶಗಳನ್ನು ಪುನಃ ಗೆದ್ದುಕೊಳ್ಳಲು ಸೆಲ್ಯೂಕಸನು ಕ್ರಿಸ್ತಪೂರ್ವ 305ರಲ್ಲಿ ಸಿಂಧೂ ನದಿಯನ್ನು ದಾಟಿ ಭಾರತಕ್ಕೆ ಬಂದನು. ಆಗ ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸನನ್ನು ಯುದ್ಧದಲ್ಲಿ ಸೋಲಿಸಿದನು. ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನೊಂದಿಗೆ ಒಪ್ಪಂದ ಮಾಡಿಕೊಂಡನು. ಆ ಒಪ್ಪಂದದ ಪ್ರಕಾರವಾಗಿ ಕಾಬೂಲ್, ಅಫ್ಘಾನಿಸ್ತಾನ್, ಕಂದಹಾರ, ಬಲೂಚಿಸ್ತಾನಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನು. ಅದೇ ರೀತಿಯಾಗಿ ಸೆಲ್ಯೂಕಸನು ತನ್ನ ಮಗಳಾದ ಹೇಲನಳನ್ನು ಚಂದ್ರಗುಪ್ತನಿಗೆ ಕೊಟ್ಟು ಮದುವೆ ಮಾಡಿದನು. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಸೆಲ್ಯೂಕಸನು ಮೆಗಾಸ್ತನೀಸ್ ಎಂಬ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದನು. ನಂತರ ಚಂದ್ರಗುಪ್ತ ಮೌರ್ಯನ ತನ್ನ ಸೈನಿಕ ಸಾಧನೆಯನ್ನು ಮುಂದುವರಿಸಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದನು. ಚಂದ್ರಗುಪ್ತ ಮೌರ್ಯನು ದಕ್ಷಿಣ ಭಾರತದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ಇನ್ನೂ ಮುಂತಾದ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಪ್ರದೇಶಗಳ ಮೇಲೆ ದಾಳಿ ಮಾಡಿದನು. ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು. ನಂತರ ಕೊನೆಯದಾಗಿ ಉಪಸಂಹಾರ. ಹೀಗೆ ಚಂದ್ರಗುಪ್ತನು ಕೌಟಿಲ್ಯನ ಬೆಂಬಲದಿಂದಲೇ ಮೌರ್ಯ ಸಾಮ್ರಾಜ್ಯದ ಅರಸನಾದನು. ಆ ಕಾರಣಕ್ಕಾಗಿ ಚಂದ್ರಗುಪ್ತ ಮೌರ್ಯನು ಕೌಟಿಲ್ಯನನ್ನೇ ತನ್ನ ಪ್ರಧಾನಮಂತ್ರಿಯಾಗಿ ನೇಮಿಸಿಕೊಂಡನು. ಚಂದ್ರಗುಪ್ತ ಮೌರ್ಯನ ಉತ್ತರ ಭಾರತ, ದಕ್ಷಿಣ ಭಾರತ ಮತ್ತು ಹೊರ ದೇಶಗಳೊಂದಿಗೆ ಕೈಗೊಂಡ ಸೈನಿಕ ಸಾಧನೆಗಳು ಅಮೋಘವಾಗಿವೆ. ಚಂದ್ರಗುಪ್ತ ಮೌರ್ಯನು ಕೇವಲ ಸೈನಿಕ ಸಾಧನೆಗಳಿಗೆ ಅಷ್ಟೇ ಅಲ್ಲದೆ ಚಂದ್ರಗುಪ್ತ ಮೌರ್ಯನು ತನ್ನ ಸಾಮ್ರಾಜ್ಯಕ್ಕೆ ಆಡಳಿತ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ ರಂಗಗಳಿಗೆ ಕೊಡುಗೆಯನ್ನು ನೀಡಿದ್ದಾನೆ. ನಾಳೆಯ ಕ್ಲಾಸಲ್ಲಿ ಚಂದ್ರಗುಪ್ತ ಮೌರ್ಯನ ಮಗನಾದ ಬಿಂದುಸಾರ ಮತ್ತು ಬಿಂದುಸಾರನ ಮಗನಾದ ಅಶೋಕರ ಜೀವನ, ಸೈನಿಕ, ಅವರ ಕೊಡುಗೆಗಳ ಬಗ್ಗೆ ಬೋಧಿಸಲಾಗುವುದು. ಧನ್ಯವಾದಗಳು.